ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು KCT ಸ್ಟೂಡೆಂಟ್ಸ್ಗೆ ಇರುತ್ತೆ. KCT ಸ್ಟೂಡೆಂಟ್ಸಲ್ಲಿ ಯಾರ್ದೆಲ್ಲ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತದೆ, ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ನೀವೇನಾದರೂ ಈ ರೀತಿ ನೋಡಿದರೂ ಕೂಡ, ಈ ರೀತಿ ನೋಟಿಫಿಕೇಶನ್ ನೋಡಿದರೂ ಕೂಡ ವಿಡಿಯೋ ನೋಡಿ. ಇಂಪಾರ್ಟೆಂಟ್ ನೋಟ್ಸ್ ಏನಿದೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಲೆಂತ್ ಇದ್ರೂ ಕೂಡ ನೋಡಿ. ಪೇರೆಂಟ್ಸ್ ನೀವೆಲ್ಲ ಪ್ಯಾನಿಕ್ ಆಗಿದ್ದೀರಾ? ಪೇರೆಂಟ್ಸ್ ಯಾರೆಲ್ಲ ಪ್ಯಾನಿಕ್ ಆಗಿದ್ದೀರಾ? ಏನೂ ಟೆನ್ಷನ್ ತೊಗೊಳ್ಬೇಡಿ, ಸರಿನಾ? ಎಲ್ಲ ಸರಿ ಹೋಗ್ತದೆ. ನಾನು ಎಷ್ಟೋ ಪೇರೆಂಟ್ಸ್ ಜೊತೆ ಮಾತಾಡಿದೆ, ಮತ್ತು ನಾನು ನಮ್ಮ ನೈಬರ್ ಜೊತೆ ಎಲ್ಲ ಕೂತು ಮಾತಾಡಿದೆ. ಸೊ ಆವಾಗ ಗೊತ್ತಾಯಿತು ಎಷ್ಟು ಪ್ಯಾನಿಕ್ ಆಗಿದ್ದೀರಾ ಅಂತ. ಓಕೆ, ಮತ್ತು ರ್ಯಾಂಕ್ ಬಂದಿಲ್ಲ, ನಿಮ್ಮ ಮಾರ್ಕ್ಸ್ ಎಲ್ಲ ಬಂದಿದೆ, ರ್ಯಾಂಕ್ ಬಂದಿಲ್ಲ ಅನ್ನೋರು ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಐ ಆಮ್ ಫ್ರಮ್ AP ಬೋರ್ಡ್, ಐ ಆಮ್ ಫ್ರಮ್ ಕೇರಳ ಆ್ಯಂಡ್ ರಿಪೀಟರ್ಸ್. ಓಕೆ, ಎಲ್ರಿಗೂ ಇರುತ್ತೆ. ಮತ್ತು ಇವಾಗ ನೀವು ರಿಸಲ್ಟ್ ನೋಡ್ಕೊಂಡಿದ್ದೀರಾ, ನಿಮ್ಮ ರ್ಯಾಂಕ್ ಇದೆ ಇವಾಗ, ಅದು ಕೂಡ ಚೇಂಜ್ ಆಗುತ್ತೆ. ಏನಕ್ಕಂತಂದರೆ ಇವಾಗ ಇವರಿಗೆಲ್ಲ ಮಾರ್ಕ್ಸ್ ಬಂದಿದೆ, ರ್ಯಾಂಕೇ ಬಂದಿಲ್ಲ. ಅವ್ರು ಏನಾಗ್ತಾರೆ, ಅವ್ರದ್ದು ರ್ಯಾಂಕ್ ಎಲ್ಲ ಎಲ್ಲೆಲ್ಲಿ ಸೆಟ್ ಆಗ್ತದೆ ಅವಾಗ ಕರೆಕ್ಟ್ ರ್ಯಾಂಕ್ ಬರ್ತದೆ. ಆಮೇಲೆ ನಿಮಗೆ ಏನಾಗ್ತದೆ, ನಿಮ್ಮ ಕರೆಕ್ಟ್ ರ್ಯಾಂಕ್ ಡಿಸ್ಪ್ಲೇ ಆಗ್ತದೆ. ಇವಾಗ ನಿಮ್ಮ ಸ್ಟೂಡೆಂಟ್ಸ್ ನೀವೆಲ್ಲ ರ್ಯಾಂಕ್ ನೋಡ್ಕೊಂಡಿದ್ದೀರಾ ಅಲ್ವಾ, ಅದು ನಿಮ್ಮ ಆ್ಯಕ್ಚುಯಲ್ ರ್ಯಾಂಕ್ ಅಲ್ಲ ಅದು. ಓಕೆ, ನಿಮ್ಮ ಕ್ಯಾಟಗರಿ ವೈಸ್ ರ್ಯಾಂಕ್ ಅಲ್ಲ ಅದು ಜನರಲ್ ರ್ಯಾಂಕ್ ಇದೆ ಎಲ್ರಿಗೂ, A to Z. ಇವಾಗ ಏನಂದರೆ 1 to 10 ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ವಿಡಿಯೋ ಲಾಂಗ್ ಆದರೂ ನೋಡ್ಕೊಳ್ಳಿ. ನಾನು ಮನೆಗೆ ಹೋಗಿದ್ದೆ, ಮತ್ತು ನಮ್ಮ ಟೀಮ್ ಅವರು ಕಾಲ್ ಮಾಡಿಬಿಟ್ಟು ಸ್ಟುಡಿಯೋ ಕರ್ಸ್ಕೊಂಡಿದ್ದಾರೆ ವಿಡಿಯೋ ಮಾಡೋದಕ್ಕೋಸ್ಕರ. ವೆರಿ ಇಂಪಾರ್ಟೆಂಟ್ ಸರ್, ಯು ನೀಡ್ ಟು ಕಮ್ ಅಂತಂದರೆ ಬಂದಿದ್ದೀನಿ ಸರ್ನಾ. 1 to 10 ಸ್ಟೂಡೆಂಟ್ಸ್ ಇದ್ದೀರಾ ನೀವು. 1 ರಿಂದ 10 ಯಾರೆಲ್ಲ ಹೆಂಗೆ ಮಾರ್ಕ್ಸ್ ನೋಡಿದ್ರೆ ಹಂಗೆ ರ್ಯಾಂಕ್ ರಿಲೀಸ್ ಆಗಿದೆ. ಬಟ್ಟು ಏನಂತಂದರೆ ನಿಮ್ಮ ರಿಸರ್ವೇಷನ್ ಮೇಲೆ ಅದೆಲ್ಲ ಚೇಂಜ್ ಆಗ್ತದೆ. ಇವಾಗ ಏನಾದರೂ 9th ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ ಹತ್ರ ರಿಸರ್ವೇಷನ್ ಇದೆ, ರೂರಲ್ ಇದೆ, ಕನ್ನಡ ಮೀಡಿಯಮ್ ಇದೆ ಅಂತಂದರೆ ಅವನು 2ನೇ ರ್ಯಾಂಕಿಗೆ ಬರ್ಬೋದು, 3ನೇ ರ್ಯಾಂಕ್ ಬರ್ಬೋದು. ಈ ರೀತಿ ಚೇಂಜಸ್ ಆಗಬೇಕಿತ್ತು, ಬಟ್ ಏನಾಗಿದೆ, ಚೇಂಜಸ್ ಆಗಿಲ್ಲ. ಸರ್ವರ್ ಇಶ್ಯೂಯಿಂದ, KA ಸರ್ವರ್ ಇಶ್ಯೂಯಿಂದ, ಅಪ್ಲಿಕೇಶನ್ ಇಶ್ಯೂಯಿಂದ ಆ ರೀತಿ ಆಗಿದೆ. ಸೊ ಎಲ್ರಿಗೂ ರಿಲೀಸ್ ಮಾಡ್ತಾರೆ ರಿಸಲ್ಟ್. ಓಕೆ, ರಿಲೀಸ್ ಮಾಡಲಿಲ್ಲ ಅಂತಂದ್ರೂ ನಿಮ್ಗೆ ಏನಂತ ಹಾಕಿರ್ತಾರೆ ಅಂತಂದರೆ, ಪ್ಲೀಸ್ ಅಗೇನ್ ಚೆಕ್ ಯುವರ್ ರಿಸಲ್ಟ್ ಅಂತ ಏನಾದರೂ ಒಂದು ನೋಟಿಫಿಕೇಶನ್ ಬಂದೇ ಬರ್ತದೆ. ಯಾವಾಗ, ಇನ್ನೊಂದು 5 ಡೇಸ್ ಅಂತ ಹೇಳಿದರೆ 5 ಡೇಸ್ ಒಳಗಡೆ ಬರ್ತದೆ, ಸರಿನಾ? ಇವಾಗ ಬಂದುಬಿಟ್ಟು ಇದು ಬಂದುಬಿಟ್ಟು ಎಲ್ರಿಗೂ, ಮತ್ತು ನೀವು ಏನು ಮಾಡಬೇಕು ಎಲ್ಲರೂ ಅನ್ನೋದನ್ನು ಹೇಳ್ತೀನಿ. ನೀವು ನಿಮ್ಮ ರಿಸಲ್ಟ್ ಮತ್ತೆ ಬರಬೇಕು, ನಿಮ್ಮ ರ್ಯಾಂಕ್ ಮತ್ತೆ ಇದಾಗಬೇಕಂತಂದರೆ, ಸರಿನಾ? ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬಂದ ಸ್ಟೂಡೆಂಟ್ಸ್ಗೆ ಈ ರೀತಿ ಬರ್ತಾ ಇರ್ತದೆ ನಿಮಗೆ. ಓಕೆ, ಈ ರೀತಿ ಬಂದವರು ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ಏನಂತ ಹೇಳಿದರೆ, ಅರ್ಹತಾ ಪರೀಕ್ಷಾಂಕಗಳನ್ನು ಅಪ್ಲೋಡ್ ಮಾಡಿದ ಕೆಲವು ವಿದ್ಯಾರ್ಥಿಗಳು ಅಂತಂದರೆ ನೀವು ನಿಮ್ಮ ಸ್ಟೇಟ್ ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಏನಾಗಿದೆ ಅಪ್ಲೋಡ್ ಮಾಡಿರಲಿಲ್ಲ, ಅವರಿಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಸರಿನಾ? ಅಪ್ಲೋಡ್ ಮಾಡಿದ್ರು ಅದು KAಗೆ ಅವ್ರ ಸರ್ವರ್ ಇಶ್ಯೂಂದಾಗಿರಲಿ, ಅವ್ರದ್ದು ಏನೋ ಒಂದು ಇಶ್ಯೂಂದಾಗಿರಲಿ, ಅವರಿಗೆ ಫೆಚ್ ಮಾಡೋಕ್ಕೆ ಆಗಲಿಲ್ಲ. ಅದರಿಂದನೂ ಕೂಡ ಆ ರೀತಿ ಬಂದಿರ್ತದೆ. ಇದು ಯಾರಿಗೆಲ್ಲ ಬಂದಿದೆ ಅಂದರೆ, ರಿಪೀಟರ್ ಸ್ಟೂಡೆಂಟ್ಸಿಗೆ ಬಂದಿದೆ, CBSE ಸ್ಟೂಡೆಂಟ್ಸಿಗೆ ಬಂದಿದೆ, ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸಿಗೂ ಸ್ವಲ್ಪ ಜನಕ್ಕೆ ಬಂದಿದೆ. ಸೊ ಯಾರು ಪ್ಯಾನಿಕ್ ಆಗಬೇಡಿ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಅಂಕಗಳನ್ನು ದಾಖಲಿಸಿ ಅಂಕಪಟ್ಟಿ ಅಪ್ಲೋಡ್ ಮಾಡಿದ ನಂತರ ಅದರ ಆಧಾರದ ಮೇಲೆ ಅಂತಂದರೆ, ಇವಾಗ KA ವೆಬ್ಸೈಟ್ನಲ್ಲಿ ಬಿಟ್ಟಿರೋ ಲಿಂಕ್ ಮೂಲಕ ತಮ್ಮ ಅಂಕಗಳನ್ನು ಅಪ್ಲೋಡ್ ಮಾಡಬೇಕು. ಮತ್ತೆ ಇವಾಗ ಬಿಟ್ಟಿಲ್ಲ ಲಿಂಕು, ಇನ್ನೂ ಬಿಡ್ತಾರೆ. ನಾನು ಲಿಂಕ್ ಚೆಕ್ ಮಾಡ್ತಾ ಇದ್ದೀನಿ, ಮತ್ತೆ ತೋರಿಸ್ತೀನಿ. ಅವ್ರು ಲಿಂಕ್ ಬಿಟ್ಟ ಮೇಲೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮಾರ್ಕ್ಸ್ ಅಪ್ಲೋಡ್ ಮಾಡಬೇಕಾಗ್ತದೆ. ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಕೇಳಿದರೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇವಾಗಲೇ ಮಾರ್ಕ್ಸ್ ಕಾರ್ಡ್ ಇಮೇಜು ಕ್ಲಿಯರಾಗಿ ತೊಗೊಂಡಿರಿ. ನೀವು ಅರ್ಜೆಂಟಲ್ಲಿ ಟೆನ್ಷನಲ್ಲಿ ಹೇಗೋ ಅಪ್ಲೋಡ್ ಮಾಡಿರ್ತೀರ. ಸೊ ಡೀಟೇಲ್ ಆಗಿ ಒಂದು HD ಇಮೇಜನ್ನು ಫೋಟೋ ತೊಗೊಂಡು ಇಟ್ಕೊಂಡಿರಿ ಇವಾಗ, ಸರಿನಾ? ಕೇಳಿದರೆ ಮಾತ್ರ ಅಪ್ಲೋಡ್ ಮಾಡಬೇಕು. CBSE, ICSE ಮತ್ತು ಇತರ ರಾಜ್ಯಗಳ ಅಂದರೆ ಅದರ್ ಸ್ಟೇಟ್ ಬೋರ್ಡ್ಸ್. ಓಕೆ, ಫಾರ್ AP ಸ್ಟೂಡೆಂಟ್ಸ್, Kerala ಸ್ಟೂಡೆಂಟ್ಸ್, ಐ ವಿಲ್ ಎಕ್ಸ್ಪ್ಲೈನ್ ಇನ್ ಇಂಗ್ಲೀಷ್. ಓಕೆ, ಪ್ಲೀಸ್ ವಾಚ್ ದಿ ವಿಡಿಯೋ ಟಿಲ್ ಎಂಡ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಯು ಗೈಸ್ ಆಸ್ ವೆಲ್. ಓಕೆ, ನೀವೆಲ್ಲ ಏನು ಮಾಡಬೇಕಾಗ್ತದೆ, ನೀವೇ ಲಿಂಕ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಮೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿತಿನ್ 5 ಡೇಸ್ ಸ್ಪಾಟ್ ರ್ಯಾಂಕ್ ಅಂತ ಬರ್ತದೆ. ಸ್ಪಾಟ್ ರ್ಯಾಂಕ್ ಬರ್ತದೆ, ಅವಾಗ ಏನಾಗುತ್ತೆ, ನಿಮ್ಮ ರಿಸಲ್ಟ್ ಕೂಡ ಬರ್ತದೆ. ಇದು ಲಾಸ್ಟ್ ಚಾನ್ಸ್ ಫಾರ್ ಯು ಗೈಸ್, ದಿಸ್ ಈಸ್ ಲಾಸ್ಟ್ ಚಾನ್ಸ್ ಟು ಅಪ್ಲೋಡ್ ಯುವರ್ ಮಾರ್ಕ್ಸ್. ಪ್ಲೀಸ್ ಅಪ್ಲೋಡ್ ಇಟ್. ಓಕೆ, ಈ ರೀತಿ ಬರ್ತಾಯಿದ್ರು ಟೆನ್ಷನ್ ತೊಗೊಳಕ್ಬೇಡಿ. ರ್ಯಾಂಕ್ ಬಂದಿಲ್ಲ ಸರ್, ನಂದು ಈ ಥರ ಎಲ್ಲ ಮಾರ್ಕ್ಸ್ ಬಂದಿದೆ, ಕಿವಿ ಮಾರ್ಕ್ಸ್ ಬಂದಿದೆ, ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಬಂದಿಲ್ಲ ಅಂತಂದರೆ ಇದು ಕೂಡ ಸರ್ವರ್ ಇಶ್ಯೂ ಇದೆ. ಓಕೆ, ನೀವು ರಿಸಲ್ಟ್ ಆದಮೇಲೆ ನೋಡ್ಕೊತೀರಾ. ರಿಸಲ್ಟ್ ಆದಮೇಲೆ ನೋಡಿಕೊಂಡ್ರು ನಿಮ್ಮ ರ್ಯಾಂಕ್ ಏನಾಗಿರುತ್ತೆ, ರಾಂಗ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು KAಗೆ ಆಲ್ರೆಡಿ ನಾವು ಕೂಡ ಇನ್ಫಾರ್ಮ್ ಮಾಡಿದ್ದೀವಿ, ಸರಿನಾ? KAನಲ್ಲಿ ನಮ್ಮದು ಯಾರೇ ಕ್ಲೋಸ್ ರಿಲೇಟಿವ್ ಇಲ್ಲ, ಯಾರೂ ಕೆಲಸದವರಿಲ್ಲ. ಬಟ್ ನಾವೇನಂತಂದರೆ ಕಾಲ್ ಮಾಡಿಬಿಟ್ಟು ಇಲ್ಲ ಮೇಲ್ ಮಾಡಿದ್ದೀವಿ KAಗೆ, ಈ ರೀತಿ ಇಶ್ಯೂ ಆಗ್ತಾಯಿದೆ ಅಂತ. ಸೊ ಅವರು ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡೋಣ. ಬಟ್ ಎಲ್ರಿಗೂ A to Z ಸ್ಟೂಡೆಂಟ್ಸ್ 3,23,000 ಸ್ಟೂಡೆಂಟ್ಸ್ ರಿಸಲ್ಟ್ ಚೇಂಜ್ ಆಗ್ತದೆ. ಏನಕ್ಕಂತಂದರೆ, ಇವಾಗ ಎಷ್ಟೋ ಸ್ಟೂಡೆಂಟ್ಸಿಗೆ ರ್ಯಾಂಕೇ ಬಂದಿಲ್ಲ, ಮಾರ್ಕ್ಸ್ ಬಂದಿದೆ, ಮತ್ತು ಕಿವಿ ಮಾರ್ಕ್ಸ್ ಬಂದೆ, KCT ಮಾರ್ಕ್ಸ್ ಬಂದೆ. ಅವ್ರ ರ್ಯಾಂಕ್ ಬಂದಾಗ ನಿಮ್ಮ ರ್ಯಾಂಕ್ ಚೇಂಜ್ ಆಗ್ತದೆ, ಸರಿನಾ? ಸೊ ಅದಕ್ಕೋಸ್ಕರ ನೀವು ಮತ್ತೆ ರಿಸಲ್ಟ್ ನೋಡ್ಕೊಳ್ಬೇಕಾಗ್ತದೆ. ಅದು ಯಾವಾಗ ಏನು ಅಂಬೋದು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ನಾವು ಹೇಳಿರ್ತೀವಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳ್ತಾ ಇರ್ತೀವಿ. ನಮ್ಗೆ ಯಾರು ಪರ್ಸ್ನಲಾಗಿ ಕಾಲ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನಾನು ಅಟೆಂಡ್ ಮಾಡೋದಿಲ್ಲ, ಬೇರೆಯವ್ರು ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ, ನಿಮಗೆ ತಪ್ಪು ಮಾಹಿತಿ ಸಿಗ್ತದೆ.
ಸರಿನಾ? ಸೊ ಅದಕ್ಕೋಸ್ಕರ ನನ್ನಿಂದನೇ ನಿಮಗೆ ರೆಸ್ಪಾನ್ಸ್ ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ ನಾನು ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ಓಕೆ. ಅದಾದಮೇಲೆ ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಚಾನಲ್ ಇದೆ, ಅದನ್ನು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಅದರಲ್ಲಿ ಕೂಡ ನಾವು ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಹಾಕ್ತೀವಿ. ವಿಡಿಯೋ ಇನ್ನೂ ಮುಗ್ದಿಲ್ಲ, ಕಂಟಿನ್ಯೂ ಇರ್ತದೆ. ಸರಿನಾ? ಇದು ರ್ಯಾಂಕ್ ಬರ್ದೇ ಇರೋ ಸ್ಟೂಡೆಂಟ್ಸು ಸರ್ವರ್ ಇಶ್ಯೂಯಿಂದ ಇರ್ತದೆ. ನೀವು ಮತ್ತೆ ಲೇಟ್ ನೈಟ್ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಬಂದರೂ ಕೂಡ KA ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತದೆ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಮತ್ತೆ ಬಂದುಬಿಟ್ಟು ಸರ್ ರ್ಯಾಂಕ್ ಕಾಲಮ್ ಫುಲ್ ಬ್ಲ್ಯಾಂಕ್ ಹೇಳಿದೆ ಸರ್. ಓಕೆ. ರಿಪೀಟರ್ಸ್ಗೂ ನಾನು ಹೇಳ್ತೀನಿ. సర్, ఐ యామ్ ఫ్రమ్ AP బోర్డ్ అండ్ మై ర్యాంక్ ఈజ్ నాట్ షోయింగ్ బట్ మై మార్క్స్ ఆర్ విజిబుల్. ఓకే. మీకేం చెప్పాలంటే మీరు ఎంట్రీ చేసిన మార్క్స్ ఏముంటుంది అది KA వాడు ఫిట్ చేయలేదు. అంటే ఏమైనా ఇష్యూ అయి ఉండొచ్చు, లేకపోతే మీరేమైనా మార్క్స్ ఎంట్రీ చేసినారనుకోండి, అది వాళ్ళకి కరెక్ట్‌గా దొరకలేదు. సో, అందుకని మీ ర్యాంక్ డిస్‌ప్లే అవ్వట్లేదు. కొన్ని మెంబర్స్ ఎట్లా అవుతుందంటే మీకు అసలు ర్యాంకే రావట్లేదు. ఇట్లా ఇమేజే రావట్లేదు. ఎట్లా వస్తుందంటే ఇట్లా వస్తుంది. సో, ఏం టెన్షన్ అవసరం లేదు. సారీ, మై తెలుగు ఈజ్ నాట్ గుడ్. ఓకే. సో, మీరేం చేయాలంటే జస్ట్ QA మార్క్స్ ఏముంటది అది కరెక్ట్ ఉందా? ನಿಮ್ಮ CT మార్క్స్ ఏముంటది అది కరెక్ట్ ఉందా అని చూసుకోవాలి. దాని తర్వాత మీ ర్యాంక్ అప్‌లోడ్ అవుతది. మంచిగా అవుతది. ఓకే. ಆ್ಯಂಡ್ ಐ ಆಮ್ ಎ ಡ್ರಾಪರ್ ಸರ್, ರ್ಯಾಂಕ್ ಬಂದಿಲ್ಲ, ಅಲ್ಲೇ ಎಲ್ಲ ಮಾರ್ಕ್ಸ್ ಎಂಟ್ರಿ. ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡಿ. ಓಕೆ. ಲಿಂಕ್ ಬಂದಾಗ ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ವಿಡಿಯೋ ಏನು ಮಾಡಲ್ಲ, ಲಿಂಕ್ ಬಂದಾಗ ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಜಾಯ್ನ್ ಆಗಿರಿ. ನಿಮ್ಮ 5 ದಿವಸದಲ್ಲಿ 5 ದಿವಸ ಒಳಗಡೆ ಅಂತಂದರೆ ಇವತ್ತು ಯಾವ್ದು ಡೇಟಪ್ಪ, 6th ಅಂದರೆ ವಿತಿನ್ 11 ಜೂನ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ತದೆ. ಮೈ KCT ರಿಸಲ್ಟ್ ವಿಲ್ ರಿಲೀಸ್. ಎಸ್, 100% ರಿಲೀಸ್. ಯಾಕಂತಂದರೆ ಸ್ವಲ್ಪ ಸ್ಟೂಡೆಂಟ್ಸಿಗೆ ಏನಂತಂದರೆ ನಿಮ್ಮ ಅವ್ರ ರಿಸಲ್ಟ್ ರ್ಯಾಂಕ್ ಬಂದಿಲ್ಲ. ಸೊ ಅವ್ರ ರ್ಯಾಂಕ್ ಬಂದಾಗ ನಿಮ್ಮ ರ್ಯಾಂಕ್ ಹೆಚ್ಚು ಕಡಿಮೆ ಆಗ್ತದೆ. ಬಟ್ ವಾಟ್ ಎವರ್ ಇಟ್ ಈಸ್ ಕೇಮ್ ನೌ, ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ. ಸೊ ದಟ್ಸ್ ವೈ ಯು ಗೈಸ್ ನೀಡ್ ಟು ಬಿ ವೇಟ್. ಮತ್ತು ನಿಮ್ಮ ಏನೇ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ಕೇರಳ ಬೋರ್ಡ್, ಯು ಗೈಸ್ ಆಲ್ಸೋ. ಓಕೆ. ವಾಟ್ ಆ್ಯಂಡ್ ಆಲ್ ಯು ಗೈಸ್ ಆರ್ ಫೇಸಿಂಗ್ ದಿ ಇಶ್ಯೂ. ಯು ಗೈಸ್ ಆರ್ ನಾಟ್ ಎಂಟರ್ಡ್ ಎನಿ ಮಾರ್ಕ್ಸ್. ಯು ಗೈಸ್ ನೀಡ್ ಟು ಬಿ ಎಂಟರ್ಡ್ ಅಗೇನ್. ಓಕೆ. And if you guys are not able to see your rank, then wait for the few minutes. Try it late night after 12 o'clock or try it early morning. Don't try to see your results at afternoon and all. Okay. That time server will be busy and so many people will try to access the KA applications for others also. Okay. Again, we will see in next video not. Okay. You guys add comments. I am ready to be respond. And after that, ಏನಂತಂದರೆ ಇದೇನಾದರೂ ನೀವು ಲಾಸ್ಟ್ ಚಾನ್ಸ್ ಮಿಸ್ ಮಾಡಿದರೆ, ಮಾರ್ಕ್ಸ್ ಎಂಟರ್ ಮಾಡೋದೇನಾದರೂ ಲಾಸ್ಟ್ ಚಾನ್ಸ್ ಮಿಸ್ ಮಾಡಿದರೆ, ನೀವು KAಗೆ ಹೋದರೂ ಸರಿ ಮಾಡೋದಿಲ್ಲ. ನೀವು ಬೇರೆ ಏನು ರಿಕಮೆಂಡೇಷನ್ ಹಾಕಿದರೂ ಸರಿ ಮಾಡೋದಿಲ್ಲ. ಏನಕ್ಕಂತಂದರೆ ಫೈನಲ್ ರ್ಯಾಂಕ್ ರಿಲೀಸ್ ಆಗ್ತದೆ. ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡು ಮತ್ತು ಆಮೇಲೆ ನಿಮಗೆ ರ್ಯಾಂಕ್ನ ಕೊಟ್ಟಿದ್ದರೆ ಬೇರೆ ಸ್ಟೂಡೆಂಟ್ಸ್ಗೆ ಎಫೆಕ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ದೇ ವಿಲ್ ನಾಟ್ ಡೂ ಇಟ್ ಅಗೇನ್. ದಿಸ್ ಈಸ್ ಲಾಸ್ಟ್ ಚಾನ್ಸ್. ಸೊ ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗ ಸರ್ ಮಾರ್ಕ್ಸ್ ಎಂಟ್ರಿ ಮಾಡೋ? ಸಾರಿ, ಇದು ಮಿಸ್ ಆಗ್ತಿತ್ತು. ಓಕೆ. ಲಾಸ್ಟ್ ಡೇಟ್ ಯಾವಾಗ ಸರ್ ಅಂತಂದರೆ ಲಾಸ್ಟ್ ಡೇಟ್ ಇನ್ನೂ ಹೇಳಿಲ್ಲ. ನಾಳೆ ಎಂಡ್ವರೆಗೆ ಇರ್ತದೆ. ಅಂದರೆ 7th ಡೇಟ್ ಎಂಡ್ವರೆಗೆ ಇರ್ತದೆ, ಇಲ್ಲ 8th ಡೇಟ್ ಆಫ್ಟರ್ನೂನ್ವರೆಗೂ ಇರ್ತದೆ, 8th ಜೂನ್ವರೆಗೂ. ಸೊ ಅದಕ್ಕೋಸ್ಕರ ಯಾರು ತೊಂದರೆಗೀಡಾಗಬೇಡಿ. ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡಿ. KA ಕಡೆಯಿಂದ ಏನೇ ನೋಟಿಫಿಕೇಶನ್ ಬಂದರೂ ನಾನು ಕರೆಕ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಿಂದ ಕರೆಕ್ಟ್ ಇನ್ಫಾರ್ಮೇಷನ್ ಬರ್ತದೆ. ಇಫ್ ಯು ಗೈಸ್ ಆರ್ ಫ್ರಮ್ ಅದರ್ ಸ್ಟೇಟ್ ಆ್ಯಂಡ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್, ದೆನ್ ಕಮೆಂಟ್ ಇಟ್ ಯುವರ್ ಸ್ಟೇಟ್ ಆಲ್ಸೋ. ಓಕೆ. ವೈಲ್ ರೆಸ್ಪಾಂಡಿಂಗ್ ಐ ವಿಲ್ try to communicate in your language like Bihari I know, Telugu I know, Tamil I know, Kerala I don't know, Malayalam. Okay, sorry. Okay. Hindi bartade, Marathi bartade. So I will try to be communicate in reply in your languages. Okay. Thank you. We will meet in next video. Bye. Love you guys.